ಹೆಣ್ಮಕ್ಳಿಗೆ ಬಸ್ಸಲ್ಲಿ ಅಧ್ಯಕ್ಷರೇ ತಪ್ಪು ತಿಳ್ಕೋಬೇಡಿ, ನಿಮ್ ಸ್ಕೀಮಲ್ಲಿ ನಾವು ವಿವರಿಸಲ್ಲ, ಕೊಡಿ. ಯಾರಿಗೆ ಕೊಡಬೇಕು? 1.5 ಲಕ್ಷ 2 ಲಕ್ಷ ಸಂಬಳ ತಗೊಂಡ್ರಿ ನೀವು ಆ ಬಸ್ ಫ್ರೀ ಮಾಡೋದಾದ್ರೆ ಅಷ್ಟೊಂದು ರಿಚೆಸ್ಟ್ ಈ ರಾಜ್ಯ ಸರ್ಕಾರ ರಿಚೆಸ್ಟ್ ಸ್ವಾಮಿ. ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕ ಹೊರತು ಅವೈಜ್ಞಾನಿಕವಾಗಿ ನಡ್ಕೋಬಾರ್ದು. ಅದನ್ನ ನಾನು KDP ಮೀಟಿಂಗ್ನಲ್ಲೂ ಸಹ ಹೇಳಿದೆ. ಪರಮೇಶ್ವರ್ ಅದನ್ನ ಡೆಕ್ಕನಾಡಲ್ಲಿ ಅದು ಹೇಳಿದ್ರು. ಇದಕ್ಕೆ ಒಂದು ಚಿಂತನೆಯನ್ನ ಮಾಡಬೇಕು ನೀವು, ಇಲ್ದಿದ್ರೆ ಬಹುಶಃ ಯಾರೋ ಕಟ್ಟೋ ಟ್ಯಾಕ್ಸ್ ಯಾರೋ ಅಲ್ಲ 1.5 ಲಕ್ಷ 2 ಲಕ್ಷ ಸಂಪಾದನೆ ಮಾಡಂತ ಜನ ಸರ್ಕಾರಿ ಬಸ್ ಅಲ್ಲಿ ಓಡಾಡ್ತಾವ್ರಂದ್ರೆ ನಿಜವಾಗ್ಲೂ ನಮಗೆ ಸಮಾಧಾನ, ಖುಷಿ ಆಗ್ಬೇಕು. ಸರ್ಕಾರಿ ಒಂದು ವ್ಯವಸ್ಥೆ ಅಷ್ಟು ಚೆನ್ನಾಗಿದೆ. 1.5 ಲಕ್ಷ ಸಂಪಾದನೆ ಮಾಡೋರು ಓಡ್ತಾ ಇದಾರೆ, ಓಡಾಡ್ತಾ ಇದಾರೆ ಅಂದ್ರೆ ನಿಜವಾಗ್ಲೂ ಸಂತೋಷ, ಸರ್ಕಾರಕ್ಕೆ ಸಮಾಧಾನ ಆಗ್ಬೇಕು. ಅಲ್ರಿ, ಗುಂಡಿ ಮುಚ್ಚಕ್ ನಿಮ್ ದುಡ್ಡು ಕೊಡೋ ಶಕ್ತಿ ಇಲ್ಲ. ನೀವ್ ಅದ್ರ ಬಗ್ಗೆ ಅಷ್ಟೊಂದು ರಿಚ್ ಇದೆ ಅಂದ್ರೆ ನಿಮಗೆ ಗುಂಡಿ ಮುಚ್ಚಕ್ ದುಡ್ಡು ಕೊಟ್ಟವ್ರೇನ್ರಿ? ಫಸ್ಟ್ ಗುಂಡಿ ಮುಚ್ಚಕ್ ದುಡ್ಡು ಕೊಡ್ಸಿ, ನಮ್ಗೆ ಕ್ಷೇತ್ರದಲ್ಲಿ ಓಡಾಡಕ್ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ನಾವು ಬಂದು ನಿಂತ್ಕೊಂಡಿದ್ವಿ. ನಾವೇ ಅಲ್ಲ, ನಿಮ್ ಕಥೆನೂ ಅಷ್ಟೇ, ನಿಮ್ದೇನು ಹೊರತಾಗಿಲ್ಲ, ಸಮಸ್ಯೆ. ಅಂತ ಪರಿಸ್ಥಿತಿಲಿ ನಾವು ಕೊಡ್ತೀವಿ ಅಂದ್ರೆ ಎಷ್ಟು ರಿಚೆಸ್ಟ್ ಅಪ್ಪ ನಿಮ್ ಸರ್ಕಾರ, ಎಂತ ರಿಚೆಸ್ಟ್. ಅಯ್ಯೋ ರಾಮ. ಹಾಗಾಗಿ ಕೊಡಿ, ಎಲಿಜಿಬಿಲಿಟಿ ಇದ್ದಾರೆ ಕೊಡಿ, BPL ಕೊಡಿ, ನಾವು ಒಪ್ತೀವಿ. ಇದೆಲ್ಲ ಆಡಳಿತ ವೈಜ್ಞಾನಿಕ. ನಿಮ್ಗೆ ಅಧಿಕಾರ ಕೊಟ್ಟಿರೋದು ದುರುಪಯೋಗ ಮಾಡ್ಕೊಳಕ್ಕಲ್ಲ, ಬಡವ್ರ ಪರ ಚಿಂತನೆ ಮಾಡಲಿಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಹೊರತು ಅವನ್ನ ಖಂಡಿತವಾಗಿಯೂ ಮಾಡಬಾರ್ದು ಅಂತ ಹೇಳಿದ. ಇವತ್ತು ಆಕ್ಸ್ಫರ್ಡ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಹೇಳಿದಾರೆ ಪಾಪ, ಬರ್ಕೊಂಡಿದ್ದಾರೆ, ನಾವು ಓದಿವಿ. ಬೆಳಗ್ಗೆ ನಮ್ಮ ಜಯಚಂದ್ರ ಅವರು ಹೇಳ್ತಾ ಇದ್ರು, ಆಕ್ಸ್ಫರ್ಡ್ ಇಂದ ಅಮೆರಿಕದಿಂದ ಏರ್ಪೋರ್ಟ್ ಬಂದು ವಿಧಾನಸೌಧಕ್ಕೆ ಬಂದಿದ್ದಾರೆ ಮೀಟಿಂಗ್ ಮಾಡ್ಲಿಕ್ಕೆ. ಇಲ್ಲಿ ಬಹುಶಃ ಅವ್ರಿಗೆ ಖುಷಿಯಾಗಿರ್ಬೇಕು. ಅದೇ ಜಯಚಂದ್ರ ಸಿರಾ ತಾಲೂಕಿಗೆ ಕರ್ಕೊಂಡು ಹೋಗಿದ್ರು, ಅವ್ರೇನ್ ಸರ್ಟಿಫಿಕೇಟ್ ಕೊಡ್ತೀನಿ ಅಂತ ನೋಡ್ಬೇಕಾಗಿತ್ತು. ಈಗೆಲ್ಲ ಹಾಗಾಗಿ ಹಳ್ಳಿ ಪರಿಸ್ಥಿತಿ ಬಹಳ ಕೆಟ್ಟಿದೆ. ದಯಮಾಡಿ ಎಲ್ಲರಿಗೂ ಗ್ರಾಂಟ್ ಕೊಡುವಂತ ಕೆಲಸ ಮಾಡಬೇಕು. ಬಹುಶಃ ಈ ಸರ್ಕಾರ ಎಲ್ಲ ಒಂದ್ ಕಡೆ ರಾಜ್ಯಪಾಲರ ಕಡೆಯಿಂದ ತಪ್ಪು ಮಾಹಿತಿಯನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ನಾವು ಓದ್ಕೊಂಡಿದ್ವಿ, ಬಹುಶಃ ಇದ್ರ ಬಗ್ಗೆ ಯಾವುದೇ ತಿಳಿಲಿಲ್ಲ ಇದ್ರಿ. ಹೀಗಾಗಿ ದಯಮಾಡಿ ಈ ಸರ್ಕಾರ ತಪ್ಪನ್ನ ನಮ್ಮ ಮುಂದೆ ತರಬಾರ್ದು ಅಂತ ಹೇಳ್ತಾ, ಇನ್ ಮುಂದಾದ್ರೂ ಸಹ ಒಳ್ಳೆ ರೀತಿಯಲ್ಲಿ ಸರ್ಕಾರ ನಡೆಸಲಿಕ್ಕೆ ಚಿಂತನೆ ಮಾಡಬೇಕು ಅಂತ ಹೇಳಿ ಯುವ ನಿಧಿ ಯಾರು ಎನ್ರೋಲ್ ಮಾಡಿದ್ದಾರೆ, ಎನ್ರೋಲ್ ಮಾಡ್ಕೊಳಕ್ ಬರಲ್ಲ ಯುವ ನಿಧಿಗೆ. ಯಾತಕ್ಕೆ ಅಂದ್ರೆ ನೀವು ಕೊಡೋ 3,000ಕ್ಕೆ 1,500ಕ್ಕೆ ಯಾರು ಬರ್ತಾರೆ? ಹಿಂದೆ ದೇವರಾಜ ಅರಸು ಇದ್ದಾಗ ಒಂದು ಸ್ಕೀಮ್ ಮಾಡಿದ್ರು, ಯುವಕರಿಗೆ ಸ್ಟೈಪಂಡ್ ಸ್ಕೀಮ್ ತಂದ್ರು ಅಧ್ಯಕ್ಷೆ. ಅವ್ರಿಗೆ ಸಂಬಳ ಕೊಡೋರು, ಕೆಲಸ ಮಾಡಿಸ್ಕೊಡೋರು. ಇವತ್ತು ನಾನು ಹೇಳಕ್ ಬಯಸ್ತೀನಿ ಅಂದ್ರೆ ಇಲ್ಲಿ 2,000 ಅವತ್ತಿಗೆ 2,000 ದೊಡ್ಡ ಅಮೌಂಟ್. ಆಯ್ತು, ನೀವು ಮುಂದೆ ಕೃಷ್ಣ 3,000 ಅಲ್ಲಿ ಯಾಕೆ ಈ ಕಡೆ ಎನ್ರೋಲ್ಮೆಂಟ್ ಆಗಿ ನೋಡ್ರಿ ಕೃಷ್ಣ ಮಾತಾಡಿ ನೀವು ಸಲಹೆ ಅಧ್ಯಕ್ಷರೇ. ಅದನ್ನ ನೀವು ಒಂದು 15,000 ರೂಪಾಯಿ ಮಾಡಿ, 15,000 ರೂಪಾಯಿ ಮಾಡಿ ಕೆಲಸ ಕೊಡಿ ಅವ್ರಿಗೆ. ಆಫೀಸ್ನ ಬಂದು ಕೆಲಸ ಮಾಡಲಿ. ಇಂಜಿನಿಯರ್ಗೆ ಒಂದು 50,000 ಕೊಡಿ, ಕೆಲಸ ಮಾಡಲಿ. ಅವ್ರ ಸರ್ವಿಸ್ ಬಳಸ್ಕೊಳ್ಳಿ. ಅವ್ರ ಸರ್ವಿಸ್ ಬಳಸ್ಕೊಂಡು ಅವ್ರಿಗೆ ಸಂಬಳ ಕೊಟ್ಟು ಒಂದು 5-6 ವರ್ಷ ಆದ್ಮೇಲೆ ಅವ್ರನ್ನ ರೆಗ್ಯುಲರ್ ಮಾಡಿ ಅಂತೇಳಿ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ. ಅಧ್ಯಕ್ಷ, ಈ ಸಂದರ್ಭದಲ್ಲಿ ನಾನು ಮಾತಾಡ್ಲಿಕ್ಕೆ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಶಿವಲಿಂಗ ಅವರು ಸನ್ಮಾನ್ಯ ಅಧ್ಯಕ್ಷರೇ, ಮತ್ತೆ 6 ಜನ ನೆಕ್ಸ್ಟ್ ರಾಜ್ಯಪಾಲರ ವಂದನಾ ನಿರ್ಣಯದ ಬಗ್ಗೆ ತನಗೆ ಭಾಷಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈಗ ಭಾಷಣ ಎಲ್ಲಿಂದ ಶುರು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ನಮ್ಮ ಇವರು ಸುನೀಲ್ ಕುಮಾರ್ ಅವರು ರಾಜ್ಯಪಾಲರಿಗೆ ವಂದನೆ ಸಲ್ಲಿಸಲಿಲ್ಲ. ಅವರು ನಮ್ಮ ಸರ್ಕಾರವನ್ನ, ನಮ್ಮ ಪಕ್ಷದ ಸರ್ಕಾರವನ್ನ ಟೀಕೆ ಮಾಡೋದಕ್ಕೆ ಬಹಳ ಸಮಯವನ್ನ ತೆಗೆದುಕೊಂಡ್ರು. ಅದಕ್ಕೆ ನಾವು ಇವತ್ತು ಮಾಧ್ಯಮಗಳು ಬಹಳ ಚುರುಕಾಗಿದ್ದಾವೆ. ಕ್ಷಣ ಮಾತ್ರದಲ್ಲಿ ಅಮೆರಿಕ ತಲುಪುತ್ತೆ. ಆದ್ರಿಂದ ಅಮೆರಿಕಾದಲ್ಲಿರೋರು ಈ ನ್ಯೂಸ್ ನೋಡ್ತಾರೆ. ಅದರಿಂದ ಅದನ್ನ ಗಟ್ಟಿಯಾಗಿ ಸಮರ್ಥನೆ ಮಾಡಬೇಕಾಗುತ್ತೆ. ಅಂಕಿ ಅಂಶಗಳನ್ನ ಕೊಟ್ಟು ಸಮರ್ಥನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ. ಅದರಿಂದ ನನಗೆ ಬಿಜೆಪಿಯವರು ನೀವು
ನಾವು ಸಮರ್ಥನೆ ಮಾಡೋದನ್ನು ನೀವು ವಿರೋಧ ಮಾಡೋದು ನಿಮ್ಮ ವಿರೋಧ ಪಕ್ಷದ ಕೆಲಸ, ಅದು ಮಾಡೇ ಮಾಡ್ತೀರ ಅಂತ ನನಗೆ ಗೊತ್ತು. ಆದರೆ ಸ್ವಲ್ಪ ಕಡಿಮೆ ಮಾಡಿ. ನಾನೇನ್ ಬಗ್ಗಲ್ಲ. ನಾನು ಹೇಳೋದನ್ನ ನಾನು ಆಯ್ತು, ಬೇಗ ಮುಂದುವರಿಸಿ. ಯಾವ ಕಾನೂನಾತ್ಮಕವಾಗಿ ಮತ್ತು ಸತ್ಯಾಂಶಗಳಿಂದ ಕೂಡಿರ್ತಕ್ಕಂಥ ವಿಚಾರಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ದು ಒಕ್ಕೂಟ ವ್ಯವಸ್ಥೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಕ್ಕೂಟ ವ್ಯವಸ್ಥೆನಲ್ಲಿ ನಾವು ಈ ದೇಶದ ರಾಜ್ಯಭಾರವನ್ನು ನಡೆಸ್ತಾ ಇದ್ವಿ, ಅಧಿಕಾರವನ್ನು ನಡೆಸ್ತಾ ಇದ್ವಿ, ಜನಗಳಿಗೆ ಆಡಳಿತ ವ್ಯವಸ್ಥೆಯನ್ನು ಕೊಡ್ತಾ ಇದ್ವಿ. ಇಂಥ ಸಂದರ್ಭದಲ್ಲಿ ಅವರು ಬಹಳವಾಗಿ ಯಾರು ಟೀಕೆ ಮಾಡಿದ್ರು ಅಂತ ನಾನು ಹೇಳಕ್ ಹೋಗೋದಿಲ್ಲ. ಆರ್ಥಿಕ ವ್ಯವಸ್ಥೆ ಫಸ್ಟ್ ಎಲ್ಲರೂ ಸರಿ ಹೋಗ್ಬೇಕಾದ್ರೆ ಆರ್ಥಿಕ ವ್ಯವಸ್ಥೆ ಸುಭದ್ರವಾಗಿರ್ಬೇಕು. ಆರ್ಥಿಕ ವ್ಯವಸ್ಥೆ ಸುಭದ್ರವಾಗಿರ್ಬೇಕಾದ್ರೆ ರಾಜ್ಯದ ಸಂಪನ್ಮೂಲ ಮತ್ತು ಕೇಂದ್ರದಿಂದ ಬರ್ತಕ್ಕಂಥ ಸಂಪನ್ಮೂಲಗಳ ಒಕ್ಕೂಟ ವ್ಯವಸ್ಥೆ, ಯಾವ್ಯಾವ ರೀತಿ ಸಂಪನ್ಮೂಲಗಳು ಬರುತ್ತೆ, ಯಾವ್ಯಾವ ಅಡಚಣೆಗಳಿದಾವೆ, ಯಾವ್ಯಾವ ರೀತಿ ಅದನ್ನ ಸರಿಯಾದ ರೀತಿಯಲ್ಲಿ ಬರಬೇಕು ಅಂತಕ್ಕಂಥದ್ದನ್ನ ನಾವು ಸಮರ್ಥನೆ ಮಾಡಬೇಕು. ಇವತ್ತು ಏನು ರಾಜ್ಯ ವ್ಯವಸ್ಥೆ ಒಳಗಡೆ, ಕೇಂದ್ರ ರಾಜ್ಯ ವ್ಯವಸ್ಥೆ ಒಳಗಡೆ ಬಹುಶಃ ಒಂದು ಟ್ಯಾಕ್ಸ್, ಒನ್ ನೇಷನ್ ಒನ್ ಟ್ಯಾಕ್ಸ್, GST ಏನ್ ತಂದ್ರು, ಆ ತಂದಂತ ಸಂದರ್ಭದಲ್ಲಿ ನಾನು 10 ಗಂಟೆ ರಾತ್ರಿ ಅದು ಬಿಲ್ ಪಾಸ್ ಆಗುವಾಗ ನಾನು ಎದ್ದು ನಿಂತು ಹೇಳಿದೆ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದು ಸರಿ ಇಲ್ಲ, ಒಂದು ದೇಶ ಒಂದು ತೆರಿಗೆ ತರಬಾರ್ದು, ಅಲ್ಲಿ ಹೋಗಿ ಡೆಲ್ಲಿನಲ್ಲಿ ಬಹಳ ರಾಜರು ಕೂತಿರ್ತಾರೆ, ನಾವೆಲ್ಲ ಸಾಮಂತ ರಾಜರು ಹೋಗಿ ಭಿಕ್ಷೆ ಬೇಡಿ ಕೈ ಮುಗಿದು ಹಣ ತರಬೇಕಾಗುತ್ತೆ, ಆ ವ್ಯವಸ್ಥೆ ಆಗುತ್ತೆ. ನಮಗೆ ಈ GST, ಒನ್ ನೇಷನ್ ಒನ್ ಟ್ಯಾಕ್ಸ್ ನ ವ್ಯವಸ್ಥೆ ಬೇಕಿಲ್ಲ. ನಮ್ಮ ರಾಜ್ಯದ ವ್ಯವಸ್ಥೆ, ನಮ್ಮ ರಾಜ್ಯದ ಆದಾಯ, ನಾವು ನಮ್ಮ ದೇಶವನ್ನ ಸುಭದ್ರವಾಗಿ ಆಳ್ಲಿಕ್ಕೆ ಕಾರಣ ಆಗುತ್ತೆ. ನಮಗೆ ವ್ಯವಸ್ಥೆ ಬೇಕಾದಾಗ, ಹಣಕಾಸಿನ ಮುಗ್ಗಟ್ಟು ಬಂದಾಗ ರಾಜ್ಯದ ಜನತೆ ಮುಂದೆ ಹೋಗಿ ಈ ರೀತಿ ನಾವು ಕಾರ್ಯಕ್ರಮಗಳನ್ನು ತರ್ತಾ ಇದ್ದೀವಿ, ಇಂಥ ಯೋಜನೆಗಳನ್ನು ತರ್ತಾ ಇದ್ದೀವಿ, ಇದಕ್ಕೆ ನಮಗೆ ಹಣಕಾಸಿನ ತೊಂದರೆ ಇದೆ, ದಯಮಾಡಿ ಸಹಾಯ ಮಾಡಿ ಅಂತ ಹೇಳಿ ನಮ್ಮ ಸಂಪತ್ತನ್ನ, ನಮ್ಮಲ್ಲಿರ್ತಕ್ಕಂಥ ರಾಜ್ಯದ ಸಂಪತ್ತನ್ನ ವ್ಯವಸ್ಥೆ ಮಾಡಿಕೊಂಡು ಆ ಸಂಪತ್ತಿನ ಮುಖಾಂತರ ಅದನ್ನು ಖರೀದಿ, ಆ ಸಂಪತ್ತಿನ ವ್ಯವಸ್ಥೆ ಒಳಗಡೆ ನಾವು ಈ ರಾಜ್ಯವನ್ನು ಸುಭದ್ರವಾಗಿ ಆಳ್ಬೋದಾಯಿತು, ಆರ್ಥಿಕ ವ್ಯವಸ್ಥೆಯನ್ನ ಸುಭದ್ರವಾಗಿ ಇಡಬಹುದಾಯಿತು. ಆದ್ರೆ ಅವತ್ತು ನಾವು ಮಾಡಿಕೊಟ್ಟು ಹೇಳಿದ್ರು. ಅವತ್ತು ಏನ್ ಹೇಳಿದ್ರು? ಸಿದ್ದರಾಮಯ್ಯರೇ ಹೇಳಿದ್ರು, ದಾಖಲಾತಿಲಿದೆ. ನಾನು ವಿರೋಧ ಮಾಡಿದಾಗ, ಇಲ್ಲಪ್ಪ ಇವತ್ತೇನು ನಮಗೆ ಟ್ಯಾಕ್ಸ್ ಬರ್ತಾ ಇದೆ, ಆ ಟ್ಯಾಕ್ಸ್ ನೋಡ್ರಿ ತೊಂದರೆ ಮಾಡಬೇಡಿ, ಸುಮ್ಮನೆ ಬಜೆಟ್ ಮೇಲೆ ಮಾತಾಡ್ರಿ ಗೌಡ್ರೆ. ಏನು ತೊಂದರೆ ಆದ್ರೆ, ಒಂದು ವೇಳೆ ಟ್ಯಾಕ್ಸಸ್ ಕಡಿಮೆ ಆದ್ರೆ ಆ ಟ್ಯಾಕ್ಸಸ್ ಅನ್ನ ಸರ್ಕಾರ ಆ ಗ್ಯಾಪ್ ಅನ್ನ ತುಂಬಿಕೊಡುತ್ತೆ ಅಂತ ಹೇಳಿದ್ರು. ಎಲ್ಲಿವರೆಗೂ ತುಂಬಿಕೊಟ್ರು? 22ವರೆಗೂ ತುಂಬಿಕೊಟ್ರು. 22 ಆದ್ಮೇಲೆ ತಿರುಗಿ ನೋಡ್ತಾ ಇದಾರೆ ನಮ್ಮನ್ನ. ಹಣಕಾಸು ಸಂಸ್ಥೆಯನ್ನ ಕಟ್ಟಿದ್ರು. ಹಣಕಾಸು ವ್ಯವಸ್ಥೆ ಬಂದ್ರೆ, ನಿಗಮ ಸಂಸ್ಥೆ ಬಂದ್ರೆ, ಇಂಡಿಪೆಂಡೆಂಟ್ ಬಾಡಿ ಅದು ಬಂದ್ರೆ ಈ ದೇಶದಲ್ಲಿ ಎಲ್ಲ ರಾಜ್ಯಗಳ ಹಣಕಾಸಿನ ಸುಭದ್ರತೆ ಆಗುತ್ತೆ. ಹಣಕಾಸು ಏನಾದ್ರೂ ಒಂದು ರಾಜ್ಯಕ್ಕೆ ತೊಂದರೆ ಆದ್ರೆ ಅದಕ್ಕೆ ನೆರವಿಗೆ ಕೇಂದ್ರ ಸರ್ಕಾರ ಬರುತ್ತೆ ಧಾವಿಸಿ. ಎಲ್ಲ ರಾಜ್ಯಗಳ ಹಣಕಾಸಿನ ವ್ಯವಸ್ಥೆಯನ್ನು ಸುಭದ್ರವಾಗಿ ಇಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಒಂದು ಹಣಕಾಸು ಆಯೋಗವನ್ನು ರಚನೆ ಮಾಡಿತು, ಇಂಡಿಪೆಂಡೆಂಟ್ ಬಾಡಿ. ಅದು ರಚನೆ ಮಾಡಿ ಇವತ್ತು ಅದು ಕೊಟ್ಟಂತ ತೀರ್ಪನ್ನ 22ವರೆಗೆ ನಮಗೆ ಗ್ಯಾಪ್ ಕೊಟ್ಟರು. 22 ಕಳೆದ ಮೇಲೆ ನಮಗೆ ಆದಾಯ ಕಡಿಮೆ ಆದ್ರೆ, ಟ್ಯಾಕ್ಸ್ ಕಡಿಮೆ ಆದ್ರೆ ನಮ್ಮನ್ನ ಮಾತಾಡ್ಸಕ್ಕಿಲ್ಲ, ತಿರುಗಿ ನೋಡಕ್ಕಿಲ್ಲ. ಇವತ್ತು 22ರಿಂದ ಈಚೆಗೆ ಅಲ್ಲಿವರೆಗೆ ನಮಗೆ ಕೊಟ್ಟರು. ಇವತ್ತು ಆ ಗ್ಯಾಪ್ ಏನ್ ಕಡಿಮೆ ಆಗ್ತಾ ಇದೆ, ನಮ್ಗೆ ಯಾರು ತುಂಬಿಕೊಡೋರು? ಇವತ್ತು ನಿರ್ಮಲಾ ಸೀತಾರಾಮನ್ ಅವರಿಗೆ ಹಣಕಾಸು ಆಯೋಗ 5,300 ಕೋಟಿ ಹಣವನ್ನು ಕೊಡಿ ಅಂತ ಹೇಳ್ಬಿಟ್ಟು ಇದಕ್ಕೆ ಕೊಟ್ರು, ಶಿಫಾರಸು ಮಾಡ್ತು ಹಣಕಾಸು ಆಯೋಗ. ಇವತ್ತು ಅದು ಬರಲಿಲ್ಲ. ಈ ರೀತಿ ಅಪ್ಪರ್ ಭದ್ರಾಕ್ಕೆ ಬರಲಿಲ್ಲ. ಈ ರೀತಿ ಅನೇಕ